ಗುರುಜಿ, ನಿಮ್ಮ ವಾದ ಏನು ಅಂದ್ರೆ ಶನೈಶ್ಚರನ ದೇವಸ್ಥಾನ ಎಲ್ಲೂ ಇಲ್ಲ, ಕ್ಷೇತ್ರ ಮಾತ್ರ ಇರೋದು ಇಡೀ ಜಗತ್ತಲ್ಲಿ ಎರಡೇ ಕಡೆ ಅಂತ ನೀವು ಹೇಳ್ತೀರಾ. ಆದ್ರೆ ಅದು ವಾಡಿಕೆಯಾಗಿ ಬೆಳೆದ್ಬಿಟ್ಟಿದೆ, ಎಲ್ಲೆಲ್ಲೂ ದೇವಸ್ಥಾನ ಇದೆ, ಮತ್ತೆ ಜನಗಳು ಕೂಡ ರೂಢಿ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಪ್ರತಿ ಶನಿವಾರ ಹೋಗೇ ಹೋಗ್ತಾರೆ, ಹಾಗೆ ಎಳ್ಬತ್ತಿಯನ್ನ ಕೂಡ ಅಲ್ಲಿ ಹತ್ತಿಸ್ತಾರೆ. ಇದರಲ್ಲಿ ಶನೇಶ್ವರನಿಗೆ ಹೋಗಲೇಬಾರದು ಅಂತ ಶಾಸ್ತ್ರ ಅಂದ್ರೆ ಇತ್ತೀಚೆಗೆ ಹಬ್ಬ ಅಂದ್ರೆ ಒಂದು 30 ವರ್ಷದಿಂದ ನೋಡ್ತಾ ಇರ್ಬೋದು ಅಷ್ಟೇ. ಶನೇಶ್ವರ ಬೀದಿಗೆ ಬಂದಿರೋದಾಗ್ಲಿ ಆ ದೇವಸ್ಥಾನ ಕ್ಷೇತ್ರ ಅಲ್ಲಿ ಎಲ್ಲಿದೆ ತೋರಿಸ್ಬಿಡಿ ನೋಡಿ. ಹಳೆಯ ದೇವಸ್ಥಾನ ಯಾವ ಕಾಲಕ್ಕೂ ಇಲ್ಲ. ಎರಡೇ ಕ್ಷೇತ್ರ. ಒಂದು ದಕ್ಷಿಣ ಭಾರತದಲ್ಲಿ ಇರ್ತಕ್ಕಂಥ ತಿರುನಲ್ಲಾರು, ಅದು ನಲದಮಯಂತಿ ಪರಿವರ್ತನೆ ಮಾಡಿರ್ತಕ್ಕಂಥ ಕ್ಷೇತ್ರ. ಎರಡನೇದಾಗಿ ಉತ್ತರ ಭಾರತದಲ್ಲಿ ಅವನ ಶಕ್ತಿಯನ್ನ ನಾವು ಕಳ್ಕೊಂಡ್ಬಿಟ್ಟಿದ್ರೆ, ಅವನ ತೇಜಸ್ಸನ್ನ ನಾವು ಕಳ್ಕೊಂಡ್ಬಿಟ್ಟಿದ್ರೆ, ವಿದ್ಯಾಭ್ಯಾಸ ಆಗಿರ್ತಕ್ಕಂಥದ್ದಕ್ಕೆ ಪರಿವರ್ತನೆ ಕೊಡಬೇಕಾದ್ರೆ ಮುಳ್ಳನ್ನ ಮುಳ್ಳಿಂದಾನೇ ತೆಗಿಬೇಕು ಅಂದ್ರೆ ಅವನೇ ಕೆಲವೆಲ್ಲ ತೆಗಿಬೇಕು. ಅಪಮೃತ್ಯು ಸಂಕೇತವಾಗಿರ್ಬೇಕಾದ್ರೆ ಅವನೇ ಸ್ಮರಣೆ ಮಾಡ್ಕೋಬೇಕು. ಮೃತ್ಯು ದೇವತೆ ಆಗಿರ್ತಕ್ಕಂಥ ಮೃತ್ಯುಂಜಯನಿಗೆ ಪರಿವರ್ತನೆ ಮಾಡಬೇಕಾದ್ರೂ ಅವನ ಮುಖಾಂತರನೇ. ತಂದೆ ಮಗನಿಗೆ ಎದುರು ನಿಂತಬೇಕಾದ್ರೆ, ಜಗಳ ಆಗಬೇಕಾದ್ರೂ ಆ ಪರಿವರ್ತನೆ ಮಾಡೋದು ಅವನ ಮುಖಾಂತರವೇ. ಮನೆಯಲ್ಲಿರ್ತಕ್ಕಂಥ ಕುಟುಂಬ ಜೀವನವನ್ನ ಸರಿಪಡಿಸಬೇಕಾದ್ರೂ ಅವನ ಮುಖಾಂತರವೇ. ಅದಕ್ಕೋಸ್ಕರ ಆ ಕರ್ಮ ದೇವತೆ ಹತ್ರನೇ ಹೊಟ್ಟೋಗೋಕೆ ಎಲ್ಲಿ ಹೋಗಬೇಕು? ಉತ್ತರ ಭಾರತದಲ್ಲಿರ್ತಕ್ಕಂಥ ಶನಿ ಶಿಂಗನಾಪುರ್ ಅಂದ್ರೆ ಆ ಸಾಕಿ ಶನೇಶ್ವರ ಅನ್ನೋ ಕ್ಷೇತ್ರ ಪೂರ್ಣ ಹತ್ರ ಇದೆ. ವಿಶೇಷವಾಗಿ ಅವನ ಮಧ್ಯ ಸ್ಥಿರವಾಗಿ ಕೂತಿದ್ದಾನೆ. ಯಾವ ಕಾಲಕ್ಕೂ ತೈಲಭ್ಯಂಜನ ಮಾಡಿಸ್ಕೊಂಡು ನಿರ್ವಾಣ ಸ್ವರೂಪದಲ್ಲಿ ಸಮುದ್ರ ತೀರೆ ವಾಸಃ ಅಂತ ಅಂದ್ರೆ ಆ ಕಾಲದಲ್ಲಿ ಸಮುದ್ರದ ಬ್ಯಾಕ್ ವಾಟರ್ಸ್ ಅಂತಿತ್ತು. ಅದೆಲ್ಲ ಬರ್ತಾ ಇದ್ದ ಸಮಯದಲ್ಲಿ ಒಂದು ನದಿ ಆಕಾರದಲ್ಲಿ ಮತ್ತೆ ಹರಿತಾ ಇತ್ತು. ತದನಂತರ ಆ ಕಲ್ಲು ಉರುಳುಕೊಂಡೇ ಬಂದಾಗ ಈ ಕ್ಷೇತ್ರದಲ್ಲಿ ನಿಂತು ಹೋದ. ಯಾವಾಗ ಆ ಕ್ಷೇತ್ರದಲ್ಲಿ ನಿಂತು ಹೋದ, ಆ ಊರಿನಲ್ಲಿ ಯಾವ ಕಾಲಕ್ಕೂ ಬಾಗಿಲು ಕಿಟಕಿ ಏನೂ ಇಲ್ಲದೆ ಇರೋ ಕ್ಷೇತ್ರದಲ್ಲಿ ಇವತ್ತಿಗೂ ಕಳ್ಳರ ಕಾಟವೇ ಇಲ್ಲದೆ ಇರತಕ್ಕಂಥ ಬ್ಯಾಂಕ್ ಕೂಡ ಬಾಗ್ಲಿಲ್ಲ, ಪೊಲೀಸ್ ಸ್ಟೇಷನ್ಗೆ ಬಾಗ್ಲಿಲ್ಲ, ಮನೆಗಳಿಗೆ ಕಿಟಕಿ ಬಾಗಿಲುಗಳಿಲ್ವೇ ಇಲ್ಲ. ಯಾರು ಎಲ್ಲಿ ಯಾವ ಕಾಲಕ್ಕೂ ಯಾವ ಸಮಯಕ್ಕೆ ಹೋದ್ರೂ ನೀವುಗಳು ನೋಡಬಹುದು, ಒಂದು ಕರ್ಟನ್ಗಳು ಬಿಟ್ರೆ ಇನ್ನೇನು ಇರಲ್ಲ. ಆ ಮನೆಗಳಲ್ಲಿ ಏನೂ ದೋಚ್ಕೊಂಡು ಹೋಗಕ್ಕೆ ಸಾಧ್ಯವಿಲ್ಲ, ಯಾಕಂದ್ರೆ ಕಾವಲುಗಾರನೇ ಅವನಾಗಿದ್ದಾನೆ. ಆ ಕಲ್ಲು ಸಮುದ್ರದಿಂದಾನೇ ಬಂದಿರೋದ್ರಿಂದ ಉಪ್ಪಿನ ಕಲ್ಲಿನ ಅಂಶವಾಗಿರ್ತಕ್ಕಂಥದ್ದು ಕುಜ ಶನಿ. ಅದಕ್ಕೆ ಶನಿ ಶಶಿ ಆಗಿರ್ತಕ್ಕಂಥ ಚಂದ್ರನ ಮುಖಾಂತರವಾಗಿ ಶಶಿ ಮಂಗಳ ಯೋಗದಲ್ಲಿ ಶನೇಶ್ವರನ ಆದ. ಅಂಥ ಒಂದು ಶನೇಶ್ವರನು ಕಲ್ಲು ಬೆಳೀತಾ ಬಂದಾಗ, ಉದ್ದುದ್ದಕ್ಕೆ ಬಂದಾಗ, ಈ ಕಲ್ಲು ಉಳ್ಳು ಬಂದ ಕ್ಷೇತ್ರ ಮಹಿಮೆನೇ ಅಲ್ಲಿ. ಯಾಕೆ ಅಂದ್ರೆ ಆ ಕ್ಷೇತ್ರದಲ್ಲಿ ಗುರು ನಿವಾಸ. ಆವಾಗ ಅವನು ಹರ್ಕೊಂಡ್ಬರೋ ಸಮಯದಲ್ಲಿ ಛಾಯಾದೇವಿ ಸಿಗ್ತಾಳೆ. ಈ ಛಾಯಾದೇವಿ ನೆರಳಿನ ಅಂಶವಾಗಿ ಶನೇಶ್ವರನಿಂದ ತಾಯಿ ದೂರ ಆಗಿರೋದು ತಿರುನಲ್ಲಾರು. ಅಂದ್ರೆ ಅವನು ಒಬ್ಬ ಏಕಾಂಗಿಯಾಗಿ ನಿಂತಿರ್ತಾನೆ. ಅದೇ ರೀತಿಯಾಗಿ ತಾಯಿನ ಮತ್ತೆ ಸೇರೋ ಅವಕಾಶವನ್ನ ಜಲಸ್ವರೂಪೇಣ ಶನೇಶ್ವರ ಪ್ರಾಯಶ್ಚಿತ್ತ ಅಂದರೆ ಚಂದ್ರನ ಜೊತೆ ಶನಿ ಇರತಕ್ಕಂಥ ಪ್ರತಿಯೊಬ್ಬ ಮನುಷ್ಯನು ಮನೆಯಲ್ಲಿ ತಾಯಿಯಿಂದ ಜೊತೆ ಜಗಳಾಗಲಿ, ಅವನಿಗೆ ಮನಃಶಾಂತಿ ಇಲ್ಲದೆ ಇರತಕ್ಕಂಥವನಾಗಲಿ ಮನಃಶಾಂತಿ ಮತ್ತೆ ಬೇಕಾದ್ರೆ ಶನೇಶ್ವರನಿಗೆ ತೈಲಭ್ಯಂಜನ ಮಾಡುವ ಉತ್ತರ ಕ್ಷೇತ್ರವೇ ಅಲ್ಲಿ. ಆ ಎರಡೂ ಕ್ಷೇತ್ರ ಬಿಟ್ರೆ ಇನ್ನೆಲ್ಲೂ ಇಲ್ಲ. ಏನು ಅಂದ್ರೆ ದೇವತೆಗಳನ್ನ ಕರ್ಕೊಂಡ್ಬಂದು ಪ್ರಾಣ ಪ್ರತಿಷ್ಠಾಪನೆ, ಅಯ್ಯೋ ಎಲ್ಲೋ ಯಾವ ಕಾಲದ ತಿರುಪ್ತಿ ಇಲ್ಲಿತ್ತಪ್ಪ ವೆಂಕಟೇಶ್ವರ, ಬಹಳ ಸಂತೋಷ, ಅಷ್ಟು ದೂರ ಹೋಗಕ್ಕಾಗಲ್ರಿ. ನಮ್ಮ ಮನೆ ಊರ್ ಕಡೆನೆಲ್ಲಾದ್ರು ಅಂದ್ರೆ ಕೋಟ್ಯಾಧೀಶ್ವರ ಆಗಿರ್ತಕ್ಕಂಥವ್ರು ಆ ಕಾಲದಲ್ಲಿ ಒಂದು ವೆಂಕಟೇಶ್ವರ ದೇವಸ್ಥಾನ ನಿರ್ಮಾಣ ಮಾಡ್ಕೊಂಡ್ರು. ಅವ್ರ ಊರಲ್ಲಿ, ಅವರ ಕ್ಷೇತ್ರದಲ್ಲಿ, ಅವರ ರಾಜ್ಯದಲ್ಲಿ. ಹೀಗೆ ಶನೇಶ್ವರನು ಎಲ್ಲೋ 1 ಕಿಲೋಮೀಟರ್ ದೂರದಲ್ಲಿ ಬೇಡಪ್ಪ ನಮ್ಮ ಹತ್ರನೇ ಇರಲಿ ಒಂದು ದೇವಸ್ಥಾನ ತಂದಿಟ್ಕೊಂಡ್ರು ಅಷ್ಟೇ ವಿನಃ ನೀವುಗಳು ತಂದಿಟ್ಕೊಳ್ಳತಕ್ಕಂಥ ಅವಕಾಶ ಮೊದಲು ಕೂಡ ಏನ್ ಮಾಡ್ತಿದ್ರು, ಶನೇಶ್ವರನ ಒಂದು ದೇವಸ್ಥಾನ ಅಂತ ಕಟ್ಟಿರಲಿಲ್ಲ. ಮೊದಲು ಪೂಜೆ ಮಾಡುವಾಗ ಏನ್ ಮಾಡಿದ್ರು, ಒಂದು ಡಬ್ಬಿಯಲ್ಲಿ ಅವನ್ನ ಮಣ್ಣಿನ ಬೊಂಬೆಯಾಗಿ ಮಾಡ್ಕೊಂಡ್ಬಂದು ಪೂಜೆ ಮಾಡೋರು. ಅಂದ್ರೆ ತಳ್ಳೋ ಗಾಡಿ ಅಂತ ಇಟ್ಕೊಳ್ಳೋಣ. ಅಂದರೆ ಅವನು ಶುದ್ರ ದೇವತಾ ಪೂಜಿತ. ಶುದ್ರ ದೇವತಾ ಪೂಜಿತ ಅಂದ್ರೆ ಏನು, ಭೂತ ಪ್ರೇತ ಪಿಶಾಚಗಳೆಲ್ಲ ಹೀಗೆ ನಿಂತ್ಕೊಂಡಿರುತ್ತೆ. ಶುದ್ರ ದೇವತ ಯಾವ ಕಾಲಕ್ಕೂ ಅವನು ದೂರ, ಹೊರಗಡೆ, ಎಲ್ಲಿ ಊರಿಂದ ಆಚೆ ಅವನ ದೂರದಲ್ಲಿಟ್ಟು ಪೂಜೆ ಮಾಡೋರು. ಯಾಕೆ ಅಂದ್ರೆ ಅವನು ನೀಲಾಂಜನ ಸಮಾಭಾಸಂ. ನೀಲಿ ಅಂದ್ರೆ ಯಾವ ಕಾಲಕ್ಕೂ ಒಳಭಾಗದಲ್ಲಿ ದಾರಿದ್ರ್ಯವನ್ನ ಪರಿನಾಶ ಮಾಡೋರು. ದೂರದಲ್ಲಿರ್ಬೇಕು, ಬಲಿಹರಣ ಇಂಥದ್ದೆಲ್ಲ ದೂರಾಕಾರದಲ್ಲಿರ್ಬೇಕು. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಂ. ಸೂರ್ಯ ಬರದೇ ಇರತಕ್ಕಂಥ ಕ್ಷೇತ್ರಕ್ಕೆ ಅಕಸ್ಮಾತ್ ಶನೇಶ್ವರನ್ ತಂದುಬಿಟ್ರೆ ಊರೂರೇ ಮುಳುಗೋಗುತ್ತೆ. ಅದಕ್ಕೋಸ್ಕರ ಕಾಂತಿ ತೇಜಸ್ಸನ್ನ ಪರಿವರ್ತನೆ ಮಾಡಕ್ಕೆ ಆ ಸೂರ್ಯ ಅಂದ ತಂದೆಯಿಂದ ಬೇಜಾರು ಮಾಡಿಕೊಂಡು ದೂರ ಹೋಗಿರ್ತಕ್ಕಂಥ ಶನೇಶ್ವರನು ನಮ್ಮ ಹತ್ರ ಬಂದ್ರೆ ಅದೇ ರೀತಿಯಾಗಿ ಅವನಿರ್ತಕ್ಕಂಥ ಮನೋಭಾವನೆ ನಮ್ಮಲ್ಲೂ ಮಾಡಿಸ್ಬಿಡ್ತಾನೆ. ಅದಕ್ಕೋಸ್ಕರ ಅವನ್ನ ದೂರದಲ್ಲಿಟ್ಟು ಪೂಜೆ ಪುನಸ್ಕಾರ ಮಾಡಬೇಕು ಅಂತ ಆ ಕಾಲದ ಪದ್ಧತಿ. ಎಳ್ಳನ್ನು ಹಚ್ಚಲೇಬಾರದು. ಎಳ್ಳು ದೀಪವನ್ನ ಹಚ್ಚಿದಷ್ಟು ಏನಾಗತ್ತೆ, ಶನೇಶ್ವರನಿಗೆ ಕೋಪ, ಮಂದಸ್ಮಿತವಾಗಿರ್ತಕ್ಕಂಥ ಮತ್ತೆ ಮಂದಾಗ್ತಾನೆ. ಶನಿಗೆ ಇಷ್ಟವಾಗಿರ್ತಕ್ಕಂಥದ್ದು ಏನೋ ಎಳ್ಳು, ಅವನ ಆಹಾರವೇ ಎಳ್ಳು. ನೀವು ಒಂದು ದೋಸೆ, ಮಸಾಲೆ ದೋಸೆ ತುಂಬಾ ಇಷ್ಟ ಅಂತ ಇಟ್ಕೊಳ್ಳಿ, ಸೆಟ್ ದೋಸೆ ಇಷ್ಟ ಅಂತ ಇಟ್ಕೊಳ್ಳಿ. ಸೆಟ್ ದೋಸೆ ಅಕಸ್ಮಾತ್ ಸೀಸ್ ಕೊಟ್ಬಿಟ್ರೆ ಏನಂತ, ಫಸ್ಟ್ ಕ್ಲಾಸ್ ಆಗಿ ನಾನು ಇಷ್ಟಪಟ್ಟಿದ್ದು ನಿಂಗೆ ಹಾಳು ಮಾಡಿ ಇಟ್ಬಿಟ್ಟಿಯ, ಏನ್ ದೆರೆದವನೋ ಅಂತ ನೀವು ಉಗಿಯಲ್ವೇ. ಹಾಗೆ ಅವನಿಗೆ ಇಷ್ಟವಾದ ಪದಾರ್ಥವನ್ನು ಸುಟ್ಟಾಗ ಏನಾಗತ್ತೆ, ನನ್ನ ಆಹಾರವನ್ನು ಸುಡ್ತೀಯ, ಹೀಗೆ ಹೋಗ್ಲಿ ನಿನ್ನ ಜೀವನ ಅಂತ ಸುಟ್ಟು ಹಾಕ್ತಾನೆ. ಅದಕ್ಕೋಸ್ಕರ ಕಪ್ಪು ಬಟ್ಟೆ, ವಸ್ತ್ರ ದಾನವನ್ನ, ಕಪ್ಪು ಬಟ್ಟೆ ನೀನು ಹಾಕೋಬೇಡ, ದಾನ ಮಾಡು. ಎಳ್ಳನ್ನ ಎಣ್ಣೆಯಾಗಿ ಮಾಡಿ ನನಗೆ ತೈಲಭ್ಯಂಜನ ಮಾಡು, ಸಂತೋಷ ಪಡ್ತೇನೆ ಅಂತ ಹೇಳ್ತಾನೆ ಹೊರತು ಯಾವ ಕಾಲಕ್ಕೂ ದೀಪ ಹಚ್ಚಿ ಅಂತ ಹೇಳಿಲ್ಲ. ಎಳ್ಳೆಣ್ಣೆ ಒಳಗೆ ಬತ್ತಿಯನ್ನು ಹಾಕಿ ದೀಪವನ್ನು ಹಚ್ಚಬೇಕೆ ಹೊರತು ಎಳ್ಳೆಣ್ಣೆನೇ ದೀಪ ಅಂತ ಎಣ್ಣೆ ಸುಡಬಾರ್ದು. ಈ ರೀತಿ ಮಾಡಿದಾಗ ಕರ್ಮದಲ್ಲಿ ಚಿಟ 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 ಅನ್ನತ್ತೆ. ಆ ಚಿಟ 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 ಅನ್ನೋದೇನು ನಮ್ಮಲ್ಲಿರ್ತಕ್ಕಂಥ ಕರ್ಮಗಳು ಸುಡ್ತಾ ಇರೋದಲ್ಲದೆ
ಅವನಿಗೆ ಉರಿಸ್ತಾ ಇದ್ದೀರಾ ಅಂದರೆ ಯಾವ ಕಾಲಕ್ಕೂ ಅವನಿಗೆ ಉಗ್ರೇಗ ಸ್ವರೂಪವಾದ ಕೋಪವನ್ನು ಬರುತ್ತೆ. ಈ ಕೋಪಕ್ಕೆ ಪರಿವರ್ತನೆ ಮಾಡ್ಕೊಳ್ಳಕ್ಕೆ ಈ ಕ್ಷೇತ್ರ ಮಹಿಳೆ ಶನೇಶ್ವರನ ಸಂಗಮ. ಅವನ ಕೋಪ ಜಾಸ್ತಿ, ಅವನಿಗೆ ಸ್ವತಂತ್ರವಾಗಿ ಬಿಡಕ್ಕೆ ಇಷ್ಟಪಡ್ತಾನೆ. ಅವನು ಗೊತ್ತು ಕರ್ಮ ಯಾವಾಗ ಬರಬೇಕು ಯಾವಾಗ ಹೋಗಬೇಕು. ಅಂಥವನ್ನ ನೀವು ಆ ನವಪಾಷಾಣ ಅಂತಕ್ಕಂಥ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಅವನು ಬಂಧನ ಮಾಡಿದಾಗ ಅವನ ಹತ್ರ ಯಾರು ಬರ್ತಾರೋ ಅವನಿಗೆ ಕಷ್ಟವನ್ನು ಹೇಳ್ಕೋಬೇಕು. ಆದರೆ ಅವನು ಕರ್ಮವನ್ನು ಕಳಿಯಕ್ಕೆ ಅವನಿಗೆ ಸಮಯ ಗೊತ್ತಿದ್ರೆ ಮಾತ್ರ ಮಾಡ್ತಾನೆ. ಗೊತ್ತಿಲ್ಲದಿದ್ದವರಿಗೆ ಶಾಡೇ ಸಾತಲ್ಲೇ ಇದ್ದವನು ಮತ್ತೆ ಶನೇಶ್ವರನ ದೇವಸ್ಥಾನಕ್ಕೆ ಹೋದ್ರೆ ಪರಿಹಾರ ಕೊಡೋದೇ ಆಗಿ. ಮುಳ್ಳು ಚುಚ್ಕೊಂಡಿದ್ರೆ ರಕ್ತ ಬಂದಾಗ ಡಾಕ್ಟರ್ ಹತ್ರ ಹೋಗ್ಬೇಕೆ ಹೊರತು ತಿರುಗಿ ಮುಳ್ಳೆತ್ರನೇ ಹೋಗ್ತಾ ಕೂತ್ಕೊಂಡ್ರೆ ಇನ್ನಷ್ಟು ಮುಳ್ಳನ್ನು ತೆಗೆಯಕಾಗ್ತಾ ಕೂತ್ಕೊಳ್ಳೋಕ್ಕಾಗ್ತದೆ, ರಕ್ತ ಜಾಸ್ತಿ ಬರುತ್ತೆ. ಅದಕ್ಕೋಸ್ಕರ ಬಿಡಿಸ್ಕೊಂಡು ಬರಕ್ಕೆ ಬಲೆಯನ್ನ ಪರಿವರ್ತನೆ ಮಾಡೋದು ಇಬ್ರೇ. ಯಾರು? ಶ್ರೀ ಆಂಜನೇಯ ಸ್ವಾಮಿ, ಹನುಮಾನ್, ಓಹೋ ಮನೋವೇಗಕಾರ ಅಂಥ ಒಂದು ಪರಮಾತ್ಮ. ಅದಲ್ಲದೆ ಮಹಾಗಣಪತಿ ಅಂದ್ರೆ ಸ್ಥಿರವಾಗಿರ್ತಕ್ಕಂಥ ಮಹಾಗಣಪತಿ ಬ್ರಹ್ಮಚಾರ್ಯ ತೇಜಸ್ಸೋ ಸ್ವರೂಪ. ಇವರಿಬ್ಬರು ಬಿಟ್ರೆ ಇನ್ಯಾವ ಕಾಲಕ್ಕೂ ಪರಿಹಾರ ಮಾಡಲ್ಲ.